ಇದು ಬರೀ ನಿಮಗೆ ಒಂದು 6000 ಓಡಿದೆ ಅಷ್ಟೇ ಇದು ಪ್ರೈಸಿಂಗ್ ಸರ್. ಇದು ಬಂದು 275 ಹೇಳ್ತಾ ಇದ್ದಾರೆ. ಅಲ್ಲಿ ಒಂದು ಡಿಯೋ ನಿಂತಿದೆ, ಅದಕ್ಕೆ ಕಾಂತಿದೆ ನಾರ್ಮಲ್, ಬಟ್ ಅದರದ್ದು ಯೂನಿಕ್ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಅದಕ್ಕೆ ಬರ್ತೀನಿ. ಲಾಸ್ಟ್ ಟೈಮು ಬೆನೆಲಿ ಅದು ಎಲ್ಲರೂ ಕೇಳ್ತಾ ಇದ್ರು 600. ಈಗ ನಿಮ್ಗೆ ಎರಡು ತಗೊಂಡ್ಬಂದಿದ್ದೀನಿ. 600 ಇದೆ, ಆ ಕಡೆ 300 ಇದೆ ನಿಮ್ಗೆ ಬೆನೆಲಿ ಅಂತ. ಎರಡಿದೆಯಲ್ಲ ಸರ್ ನಿಮ್ಮ ಹತ್ರ? ಹೌದು, 2 ಗೂಜಾ ಇದೆ ನನ್ನ ಹತ್ರ. ಎಕ್ಸ್ ಪ್ಲಸ್ ನಿಮಗೆ ಕಲರ್ ಕಾಂಬಿನೇಷನ್ 3 ಸಿಗ್ತಿದೆ. ಅಂಡ್ ಫಸ್ಟ್ ಒನ್ ವೈಟ್ ಕಲರ್ ಹೋಗೋಣ ಸರ್. R15 ಅಲ್ಲಿ 3 ಗಾಡಿ ಇದೆ, ರೆಡ್, ಬ್ಲಾಕ್ ಅಂಡ್ ಬ್ಲೂ. ಸರ್ ಫಸ್ಟ್ ಒನ್ ಬ್ಲಾಕ್ ಅಲ್ಲಿ ಹೋಗೋಣ ಸರ್. ಇದು ಬಂದು ನಾನು 210 ಹೇಳ್ತಾ ಇದ್ದೀನಿ. ನಿಮ್ ಕಡೆಯಿಂದ ಬಂದ್ರೆ 2 lakhs ವರೆಗೂ ಬೇಕಾದ್ರೂ ಮಾಡ್ಕೊಡ್ತೀನಿ. ನಿಮ್ ಕಡೆಯಿಂದ ಬಂದ್ರೆ 180 ವರೆಗೂ ಮುಗಿಸ್ಕೊಡ್ತೀನಿ ಸರ್. BMW ನಿಮ್ಗೆ 1,80,000 ಸಿಗ್ತಿದೆ. ಶರಣ್ರಿ ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಸೂಪರ್ ಬೈಕ್ಸ್ ಶೋರೂಮ್ ಬಂದಿದ್ದೀನಿ. ಸೂಪರ್ ಬೈಕ್ ಶೋರೂಮ್ ನಾನು ಮಾಡ್ತಿರೋದು ಇದು ಒಂದೇ ಶೋರೂಮ್, ಬೇರೆ ಎಲ್ಲೂ ಹೋಗೋದಿಲ್ಲ. ಇದು ಒಂದೇ ಶೋರೂಮ್. ಫಸ್ಟ್ ಇಂದ ನಾನು ಲಾಸ್ಟ್ ವರೆಗೇನು ಇದೇ ಶೋರೂಮ್ ಕವರ್ ಮಾಡ್ತಿರ್ತೀನಿ. ಯಾರು ಸೂಪರ್ ಬೈಕ್ಸ್ ನೋಡ್ತಾರಲ್ಲ ಎಲ್ಲೋ ಹೋಗೋಬೇಡಿ, HKG ಅನ್ನೋ ಸೂಪರ್ ಬೈಕ್ ಶೋರೂಮಿಗೆ ಬನ್ನಿ ಅಂತ ಹೇಳ್ಬೋದು. ಅಂಡ್ ಅಡ್ರೆಸ್ ಹೇಳೋದಾದ್ರೆ ಸರ್ನ ಕೇಳೋಣ ಯಾವ ಸೂಪರ್ ಬೈಕ್ಸ್ ಬಂದಿದೆ ಅಂತ. ಸರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. 6 months ಆಯ್ತಲ್ಲ ಸರ್? ಹೌದು ಸರ್, 6 months ಆಯ್ತು. ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ನಿಮ್ ಕಡೆಯಿಂದ. ಹೌದಾ? ಸೊ ನಾನು ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಬರ್ತೀನಿ ಸೂಪರ್ ಬೈಕ್ಸ್ ಅಂತಂದ್ರೆ. ಅಂಡ್ ಆತರ ಬಾಂಡಿಂಗ್ ಇದೆ ನಮ್ದು ಇವ್ರದ್ದು. ಸರ್ ಎಷ್ಟು ಸೂಪರ್ ಬೈಕ್ಸ್ ಇದೆ ಈ ಸರ್ತಿ? ಸರ್ ಈ ಸತಿ ನನ್ನ ಹತ್ರ ಈ ತರ 2 ಗೂಜಾ ಇದೆ, 600 ಇದೆ ನನ್ನ ಹತ್ರ, 300 ಬೆನೆಲಿ ಇದೆ, ಹಾರ್ಲಿ ಇದೆ, ಇನ್ನೊಂದು ಮಿಂಜಾ 300 ಇದೆ ನನ್ನ ಹತ್ರ. ಓಕೆ, ಸೂಪರ್ ಬೈಕ್ಸ್ ಅಲ್ಲಿ ಅವೈಲೇಬಲ್. BMW ಇದೆ, ನೋಡಬಹುದು ನೀವು. ಲೋನ್ ಆಲ್ ಓವರ್ ಕರ್ನಾಟಕ? ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಸರ್. ಓಕೆ, ಸೊ ಇದು ಪ್ರೈಸಿಂಗ್ ಎಲ್ಲ ನೋಡ್ಕೊಳ್ಳಿ. ಅಂಡ್ ಗಾಡಿ ಸೂಪರ್ ಬೈಕ್ಸ್ ಯಾರು ನೋಡ್ಕೊಂಡು ಡೈರೆಕ್ಟ್ ಆಗಿ ವಿಸಿಟ್ ಆಗಿ. ಅಡ್ರೆಸ್ ಸರ್ ಇದು ಬಂದು ವಿಜಯನಗರ ಪೈಪ್ಲೈನ್ ರೋಡ್, ಟೋಲ್ ಗೇಟ್ ಆರಿಸ್ ಹತ್ರ ಇಂದ ಬಂದ್ರೆ ನೀವು ಹರೀಶ್ ಹಾಸ್ಪಿಟಲ್ ಇದೆ ಮುಂದೆ, ಅಲ್ಲಿ ಬಂದು ನನಗೆ ಫೋನ್ ಮಾಡಿದ್ರೆ ನಾನು ಲೊಕೇಶನ್ ಕಳಿಸ್ಬಿಡ್ತೀನಿ ನಿಮಗೆ. ಓಕೆ, ಅಂಡ್ ಅಪೋಸಿಟ್ ನಿಯರ್ ತನ್ಮಯ ಹಾಸ್ಪಿಟಲ್. ಓಕೆ, ಅಡ್ರೆಸ್ ಹಾಕಿರ್ತೀನಿ, ಬಂದ್ ಮಾತಾಡಿ. ಅಂಡ್ ನಂಬರು ಕೆಳಗಡೆ ಹಾಕಿರ್ತೀನಿ, ಕಾಲ್ ಮಾಡಿ ಅವ್ರ ಲೊಕೇಶನ್ ಕಳಿಸ್ತಾರೆ. ಅಂಡ್ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಇವಾಗ ಸರ್? ಆರಾಮಾಗಿ ನಿಮ್ಗೆ ಒಂದು 50 ಗಾಡಿ ಮೇಲೆನೆ ನೋಡ್ಬೋದು ಸರ್. ಸೂಪರ್ ಬೈಕ್ಸ್. ಸೂಪರ್ ಬೈಕ್ಸ್ ಅಲ್ಲಿ ನಿಮ್ಗೆ ಒಂದು 10 ಸೂಪರ್ ಬೈಕ್ಸ್ ಇದೆ, ಮಿಕ್ಕಿದೆಲ್ಲ ನಾರ್ಮಲ್ ಬೈಕ್ಸ್ ಅಲ್ಲಿ ನೋಡ್ಬೋದು ನೀವು. ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ ತಂದಿದ್ದಾರೆ ಅಂತ ಹೇಳ್ಬೋದು. ಎಲೆಕ್ಟ್ರಿಕ್ ವೆಹಿಕಲ್ ಇದೆ ನಿಮ್ಗೆ, ಕೀಲೆಸ್ ವೆಹಿಕಲ್ಸ್ ಬೇಕಾದ್ರೂ ಸಿಗುತ್ತೆ ನಿಮ್ಮ ಡಿಯೋದಲ್ಲಿ, QA ಅಲ್ಲಿ ಎಲ್ಲ ಸಿಗುತ್ತೆ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನೇನಿಲ್ಲ, ಎಲ್ಲ ಕವರ್ ಮಾಡಿದೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ ಸರ್. ಲಾಸ್ಟ್ ಟೈಮು ಬೆನೆಲಿ ಅದು ಎಲ್ಲರೂ ಕೇಳ್ತಾ ಇದ್ರು 600. ಈಗ ನಿಮ್ಗೆ 2 ತಗೊಂಡ್ಬಂದಿದ್ದೀನಿ. 600 ಇದೆ, ಆ ಕಡೆ 300 ಇದೆ ನಿಮ್ಗೆ ಬೆನೆಲಿ ಅಂತ. ಓಕೆ, ಇದ್ಯಾ ಮಾಡಲ್ ಸರ್? ಇದು ಬಂದು 16 ಮಾಡಲ್ ಇದು. ಓಕೆ, ನೋಡ್ಬೋದು ನೀವು. 60 anniversary ಇದು. IXL ಎಕ್ಸಾಸ್ಟ್ ಇದೆ, ಬರೀ 60,000. ಓಕೆ, ಎರಡೂ. ಅಂಡ್ ಮೈಲೇಜು ಸರ್? ಮೈಲೇಜ್ ನಿಮಗೆ ಇದು ಒಂದು 15 ಇಂದ ಬರುತ್ತೆ ಸರ್ ಅಷ್ಟೇ. ಓಕೆ, ಏನಿದೆ ಓನರು? ಸರ್ ಇದು ಸೆಕೆಂಡ್ ಓನರ್, ABS ಮಾಡಲ್ 2016 ಇದು. ಪ್ರೈಸ್ ಬಂದು ನೀವು 475 ಇದ್ದೀನಿ. ನಿಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 4,75,000, 4,50,000 ಆಗ್ಬೋದಾ? ಆರಾಮಾಗಿ ಮಾಡಿ. ನಿಮ್ಮ ಕಡೆಯಿಂದ ಬಂದು ನಿಮ್ಮ ಚಾನಲ್ ಹೆಸರು ಮಾಡ್ಕೊಡ್ತೀನಿ. ಓಕೆ, ಫೈನ್. ಇದು ಲಾಸ್ಟ್ ಟೈಮ್ ಇತ್ತು ಅನ್ಕೋತೀನಿ. ಇದು ಈಗ ಚೇಂಜ್ ಆಗಿರೋದು ಎಲ್ಲ ಸ್ಟಾಕ್ ಇದು. ಓಕೆ, ಇದು ಬಂದು 16 ಮಾಡಲ್ ಇದು. ಇದನ್ನು ಸೆಕೆಂಡ್ ಓನರ್, ಬರೀ 13,000 ನೋಡಿದೆ. ಬರೀ 13,000? ಬರೀ 13,000. ನಿಮ್ಗೆ ಫುಲ್ ಶೋರೂಮ್ ರೆಕಾರ್ಡ್ ಎಲ್ಲ ಸಿಗುತ್ತೆ ಗಾಡಿದು. ಇದರಲ್ಲಿ ಏನು ಯೂನಿಕ್ ಕಾನ್ಸೆಪ್ಟ್ ಬರುತ್ತೆ ಅಂದ್ರೆ, ಏನು ಯೂನಿಕ್ ಆಗಿದೆ ಆಪ್ಷನ್ ಅಂತ ಅಂದ್ರೆ? ಯೂನಿಕ್ ಆಗಿ ಅಂದ್ರೆ ಇದರಲ್ಲಿ ನಿಮ್ಗೆ ಇದೊಂದು ಇದಾಕ್ಸಿದ್ದಾರೆ ಗಾಡಿ. ಓಕೆ, ಆಮೇಲೆ ನಿಮ್ಗೆ ಶೋರೂಮ್ ರೆಕಾರ್ಡ್ ಇದೆ. ಅದ್ ಬಿಟ್ರೆ ಫುಲ್ ಗಾಡಿ ಸ್ಟಾಕ್ ಅಲ್ಲೇ ಇರೋದು ಇದು. ಓಕೆ, ಅಂಡ್ ಪ್ರೈಸ್ ಬಂದು ಇದು 285 ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಬನ್ನಿ, ಗಾಡಿ ಓಡಿಸಿ ಟೆಸ್ಟ್ ಡ್ರೈವ್ ಮಾಡಿ, ಶೋರೂಮ್ಗೆ ಏನಾದ್ರು ತಗೊಂಡೋಗ್ತೀನಿ. 2,85,000. 2,85,000 ಹೇಳ್ತಾ ಇದ್ದೀನಿ. ಓಕೆ, ಬೆನೆಲಿ 300 ಸರ್? ಬೆನೆಲಿ 300 ಸಿಂಗಲ್ ಓನರ್, 2017 ಮಾಡಲ್, ಬರೀ 13,000 ನೋಡಿದ್ರು. ಬರೀ 13,000? ಬರೀ 13,000. ಶೋರೂಮ್ ಅಲ್ಲಿ ಚೆಕ್ ಮಾಡಿ ಪೇಮೆಂಟ್ ಮಾಡಬಹುದು. ಓಕೆ, ಸೊ ಎಲ್ಲ ಗಾಡಿನೂ ಶೋರೂಮ್ ಅಲ್ಲಿ ಚೆಕ್ ಮಾಡಿ ಪೇಮೆಂಟ್ ಮಾಡಿ ಅಂತ ಹೇಳ್ಬೋದು. ಅಂಡ್ ಸಿಂಗಲ್ ಓನರ್ ಬರೀ 13,000 ಹೊಡಿರೋ ಗಾಡಿಗೆ ಏನ್ ಪ್ರೈಸಿಂಗ್ ಕೊಡ್ತಿದ್ದೀರಾ ಸರ್? ಇದು ಬಂದು ನಾನು 210 ಹೇಳ್ತಾ ಇದ್ದೀನಿ. ನಿಮ್ ಕಡೆಯಿಂದ ಬಂದ್ರೆ 2 lakhs ವರೆಗೂ ಬೇಕಾದ್ರೂ ಮಾಡ್ಕೊಡ್ತೀನಿ. 2 ಲಕ್ಷದವರೆಗೆ ಬೆನಾಲಿ 300 ಸಿಗ್ತಿದೆ ನಿಮ್ಗೆ. ಅಂಡ್ ಬಂದ್ ಮಾತಾಡಿ. ಅಂಡ್ ಮೈಲೇಜ್ ಒಂದು ಎಷ್ಟು 15 ಬರ್ತಾರೆ? ಇದೊಂದು 20-25 ಬರುತ್ತೆ ಆರಾಮಾಗಿ. ಓಕೆ, ಎಸ್. ನೆಕ್ಸ್ಟ್ ನೋಡೋದಾದ್ರೆ ಹಯಾಬುಸಾ. ಸೊ ಫಸ್ಟ್ ಸೂಪರ್ ಬೈಕ್ ಅಂತಾನೆ ಹೇಳ್ಬೋದು. ಇದು ಸೂಪರ್ ಬೈಕು, ಇದು ಅದಕ್ಕಿಂತ ಹೈ ಸೂಪರ್ ಬೈಕು. 2 ಇದೆಯಲ್ಲ ಸರ್ ನಿಮ್ಮ ಹತ್ರ? ಹೌದು, 2 ಗೂಜಾ ಇದೆ ನನ್ನ ಹತ್ರ. ಓಕೆ, ಲಾಸ್ಟ್ ಟೈಮ್ ಬ್ಲೂ ಕಲರ್ ತೋರಿಸಿದ್ದೆ ನಿಮ್ಗೆ. ಈಗ 2 ವೈಟ್ ಕಲರ್ ತೋರಿಸ್ತೀನಿ ನಿಮ್ಗೆ. ಓಕೆ, ಬೆಂಗಳೂರು ಪಾಸಿಂಗು. ಅಂಡ್ ಓನರು? ಸರ್ ಇದು ಬಂದು ಸೆಕೆಂಡ್ ಓನರ್, ಫುಲ್ಲಿ ಶೋರೂಮ್ ರೆಕಾರ್ಡ್. 14,000 ನೋಡಿದೆ ಅಷ್ಟೇ ಗಾಡಿ. 14,000 ನೋಡಿದೆ. ಗಾಡಿ ಕಂಡೀಷನ್ ನೋಡಬಹುದು ನೀವು. ಒಂದು ಸ್ಕ್ರಾಚ್, ಡೆಂಟ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು. ಓಕೆ, ಮೈಲೇಜ್ ಇದು ಎಲ್ಲ ನಿಮ್ಗೆ 15 ಬರೋದು ಸರ್. ಅಷ್ಟೇ 15 ಬರೋದು. ಓಕೆ, ಹಾಗೆ ಪ್ರೈಸಿಂಗ್ ಸರ್? ಇದು ಬಂದು 1075 ಹೇಳ್ತಾ ಇದ್ದೀನಿ. ಮುಂದೆ ಬಂದ್ರೆ ಗಾಡಿ ಓಡಿಸಿ ಟೆಸ್ಟ್ ಡ್ರೈವ್ ಮಾಡಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 10,75,000. 10,75,000 ಗಾಡಿ. ಇಂಜಿನ್ ಸ್ಮೂತ್ ಆಗಿದೆ. ಬಂದ್ರೆ ಒಂದು 10 ಲಕ್ಷಕ್ಕೆ ಆಗತ್ತಾ?
10 ಲಕ್ಷಕ್ಕೆ ಆಗಲ್ಲ, ಒಂದು 10-50ಗೆ ಬೇಕಾದ್ರೆ ಆರಾಮಾಗಿ ಮಾಡ್ಕೊಡ್ತೀವಿ. 10,50,000 ಅಂತ ಹೇಳ್ತಿದ್ರೆ. ಇನ್ನೊಂದು ಸರ್ ಇದು ಕುಳ್ಳು ಗಾಡಿ ಅಂತಾರಲ್ಲ ಆ ತರ ಇದು ಸರ್ ಇದು ಬಂದು KTM 250 ವಿಟಿ ಪಿಲನ್ ಅಂತ ಇದು. ಓಕೆ, ವಿಟಿ ಪಿಲನ್ 20 ಮಾಡೆಲ್. ಏನ್ ಯುನಿಕ್ ಇದು ಬರುತ್ತೆ ಇದಕ್ಕೆ? ಇದು ಬಂದು ನಿಮ್ಗೆ ಫುಲ್ಲಿ ಯೂನಿಕ್ ಆಗಿ ಶೋರೂಮ್ ಇಂದಾನೆ ಡಿಸೈನ್ ಆಗಿದೆ ಗಾಡಿ. ನೋಡ್ಬೋದು ನೀವು, ಒಂದು KGF ಗಾಡಿ ತರ ಕಾಣುತ್ತೆ ನಿಮ್ಗೆ. ಹೌದೌದು. ಅಂಡ್ ಹ್ಯಾಂಡಲ್ ಬಾರ್ ನೋಡ್ಬೋದು, ಚಿಕ್ಕದಾಗಿ ಬರುತ್ತೆ ಹ್ಯಾಂಡಲ್ ಬಾರ್ ಇದು. ಅಂಡ್ ಗಾಡಿ ಓಡಿರೋದು ಎಷ್ಟು ಸರ್? ಇದು ಕಮ್ಮಿನೇ ಓಡಿದೆ ಸರ್, ನಿಮ್ಗೆ ಇದು ನೋಡ್ಬೋದು ನೀವು. ಬರೀ ನಿಮ್ಗೆ ಗಾಡಿ 14,000 ಓಡಿದೆ ಸರ್. ಇದೂನು ಶೋರೂಮ್ ರೆಕಾರ್ಡ್ ಗಾಡಿ. ಎಲ್ಲ ನೀಟಾಗಿ ಮೇಂಟೈನ್. ಹೊಸದು ಏನಿದೆ ಪ್ರೈಸಿಂಗ್ ಇದು? ಸರ್ ಇದು ಹೊಸದು ನಿಮ್ಗೆ 2 lakh ಚೇಂಜ್ ಇದೆ ಇದು. ನನ್ನ ಹತ್ರ ಬರೀ ನಿಮ್ಗೆ 145ಗೆ ಮುಗಿಸ್ಕೊಡ್ತೀನಿ ಸರ್. 1,45,000. 20 ಮಾಡೆಲ್ ಗಾಡಿ ನೋಡಿ. ಮೈಲೇಜ್ ಇದು ಎಲ್ಲ ಮೈಲೇಜ್ ನಿಮ್ಗೆ 25-30 ಬರುತ್ತೆ. ಓಕೆ, ನೋಡ್ಬೋದು ಯಾವ ತರ ಬರುತ್ತಂತ. ಅಂಡ್ ಗಾಡಿ ಓಡಿದ್ರೆ ಇದು ಯಾವ್ದು ಕಂಪ್ಯಾರಿಸನ್ ಯಾವ್ದಕ್ ಗಾಡಿ ಮಾಡ್ತೀರಾ ಸರ್? KTM ಸರ್ ಇದು 250cc KTM ಬರುತ್ತಲ್ಲ ಡ್ಯೂಕ್, ಅದೇ ಇಂಜಿನ್, ಸೇಮ್ ಇಂಜಿನ್ ಇದು. ಓಕೆ, ಹಾಗೆ ಇನ್ನೊಂದು BMW G310 ಇರೋದು. BMW G310 ಇದೂನು ಫುಲ್ ಶೋರೂಮ್ ರೆಕಾರ್ಡ್. 24,000 ಓಡಿದೆ. ಜಿನಿಯಾನ್ ಆಗಿ ಟೈಮ್ ಟು ಟೈಮ್ ಸರ್ವಿಸ್ ಆಗಿದೆ. ನೋಡ್ಬೋದು ನೀವು, ಗಾಡಿ ನೀಟ್ ಆಗಿದೆ, ಸ್ಕ್ರಾಚಸ್ ಏನೂ ಇಲ್ಲ. ಏನ್ ಹೇಳ್ತಿದ್ರ ಪ್ರೈಸಿಂಗ್? ಸರ್ ಇದು ಬಂದು 195 ಹೇಳ್ತಾ ಇದೀನಿ. ನಿಮ್ ಕಡೆಯಿಂದ ಬಂದ್ರೆ 180 ವರೆಗೂ ಮುಗಿಸ್ಕೊಡ್ತೀನಿ ಸರ್. BMW ನಿಮ್ಗೆ 1,80,000 ಸಿಗ್ತಿದೆ. ಹಾಗೆ KTM ಎರಡಿದೆ ಹೇಳಿ, ಎರಡು ಪ್ರೈಸ್ ಇವಾಗ್ಲೇ ಬಂದಿರೋದು. ಓಕೆ, ವಾಶ್ ಪಾಲಿಶ್ ಮಾಡಬೇಕು ಗಾಡಿಗಳಿದು. ಓಕೆ, ಇದು 17 ಮಾಡೆಲ್, ಅದು 15 ಮಾಡೆಲ್. ಇದ್ರ ಪ್ರೈಸ್ ಏನು? ಇದು 145 ಹೇಳ್ತಾ ಇದೀನಿ. ನಿಮ್ ಕಡೆ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಓಕೆ, ಇದು 15 ಮಾಡೆಲ್. ಇದು 125 ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ನಮ್ ಕಡೆಯಿಂದ ಬಂದ್ರೆ ಅಂತ ಹೇಳಿದ್ರಲ್ಲ, ಇದಕ್ಕೆ ಎರಡು ಬಂಪರ್ ಪ್ರೈಸ್, ನೋ ನೆಗೋಶಿಯೇಟ್. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ಬಂದು 135ಗೆ ಮುಗಿಸ್ಕೊಡ್ತೀನಿ. ಅದು ಬಂದು 120ಗೆ ಮುಗಿಸ್ಕೊಡ್ತೀನಿ. 1,20,000 KTM ನೋಡ್ಕೋಬಹುದು. ಡೂಕ್ ಯಾರು ಹುಡುಕ್ತಿರೋರಿಗೆ ಫೈನಲ್ ಪ್ರೈಸ್ ಆಗಿರುತ್ತೆ. ಹಾಗೆ ನಿಮ್ಗೆ ಬೇಕಾ, ಓಲಾ ಬೇಕಾ, ಅಂಡ್ ಡಿಯೋ ಬೇಕಾ? ಅಲ್ಲಿ ಒಂದು ಡಿಯೋ ನಿಂತಿದೆ, ಅದು ಕಾಣ್ತಿದೆ ನಾರ್ಮಲ್, ಬಟ್ ಅದ್ರದ್ದು ಯುನಿಕ್ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಅದಕ್ಕೆ ಬರ್ತೀನಿ ಸರ್. ಹೇಳಿ ಸರ್, ತರ ಸರ್ ನೋಡಿ, ಎಲೆಕ್ಟ್ರಿಕ್ ಕೇಳ್ತೀರಾ? ನನ್ನ ಹತ್ರ 3 ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದೆ ನೋಡಿ. ಇದು 23 ಮಾಡೆಲ್. ಇದು 450X ಮ್ಯಾಕ್ಸ್ ವರ್ಷನ್ ಇದು. ಓಕೆ, ನಾವು 105 ಕಿಲೋಮೀಟರ್ದು ಬರೀ ನಿಮ್ಗೆ 1500 ಓಡಿದೆ ಅಷ್ಟೇ. ಅಷ್ಟೇನಾ? ಬ್ರ್ಯಾಂಡ್ ನ್ಯೂ ವೆಹಿಕಲ್. ಗಾಡಿ ಏನಕ್ಕೆ ಸೇಲ್ ಮಾಡ್ತಿದ್ದಾರೆ ಅವರು? ಸರ್ ಇವ್ರು ಬಂದು ಕಾರ್ ಡೀಲರ್. ಇವರು ಗಾಡಿನೇ ಯೂಸ್ ಮಾಡಲ್ಲ. ಓಕೆ, ಅದಕ್ಕೆ ಯೂಸ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಬರೀ ನಿಲ್ಸಿ ಗಾಡಿ ಕೊಟ್ಟಿದ್ದಾರೆ. ಯೂಸೇ ಮಾಡಿಲ್ಲ. ಬ್ಯಾಟ್ರಿ ಎಲ್ಲ ಕಂಡೀಷನ್ ಆಗಿದೆ? ಎಲ್ಲ ಕಂಡೀಷನ್ ಇದೆ, ಅಂಡರ್ ವಾರಂಟಿ ಇದೆ ಇನ್ನೂ ಗಾಡಿ. ಅದು ಪ್ರೈಸಿಂಗ್ ಇದು ಬಂದು 145 ಹೇಳ್ತಿದ್ದೀನಿ. ಹೊಸದು ನಿಮ್ಗೆ 182 ಇದೆ. ಓಕೆ, ನಾನು 145ಗೆ ಕೊಡ್ತೀನಿ. ಬರೀ 1500 ಓಡಿದೆ ಅದು. ಸರ್ ಇದು 21 ಮಾಡೆಲ್. ಇದು 20,000 ಓಡಿದೆ ಗಾಡಿ. ಇದು 85 ರೇಂಜ್ದು ಇದೆ. 85 ರೇಂಜ್ದು ಇದು. ಇದೂ ಫುಲ್ ಶೋರೂಮ್ ರೆಕಾರ್ಡ್ ಗಾಡಿ. ಇದು ಶೋರೂಮ್ ಅಲ್ಲೇ ಸರ್ವಿಸ್ ಆಗಿರೋ, ಮೇಂಟೈನ್ ಆಗಿರೋ ಗಾಡಿ. ನೋಡ್ಬೋದು. 195,000ಗೆ ಮುಗಿಸ್ಕೊಡ್ತೀನಿ ಸರ್. ಓಕೆ, ಓಲಾ ಸರ್ ಓಲಾ ಬಂದು ಇದೂ 22 ಮಾಡೆಲ್ ಇದೆ. S1 Pro ಇದು? ಹೌದು, S1 Pro ಇದು 22 ಮಾಡೆಲ್. ಇದೂ ಫುಲ್ ಕಂಡೀಷನ್ ಇದೆ. ಗಾಡಿ ಟೈರ್ಸ್ ನೋಡ್ಬೋದು ನೀವು. ಹೌದು, ಬರೀ 3,000 ನೋಡಿದೆ ಗಾಡಿ ಅಷ್ಟೇ ಇದು. ಓಕೆ, 3,115ಗೆ ಮುಗಿಸ್ಕೊಡ್ತೀನಿ ಸರ್. 1,15,000. 1,15,000. 160 ಇದೆ, 1,15,000ಗೆ ಕೊಡ್ತೀನಿ. ಓಕೆ, ಹಾಗೆ ಇನ್ನೊಂದು ಡಿಯೋ ಹೇಳಿದ್ನಲ್ಲ, ಡಿಯೋ ಬಂತು. ಸೊ ಇದಕ್ಕೆ ಬಟನ್ಸ್ ಬರುತ್ತಾ ಸರ್? ಇದು ಬಂದು ಫುಲ್ಲಿ ರಿಮೋಟ್ ಗಾಡಿ. ನೋಡ್ಬೋದು ನೀವು ಈ ಕಡೆ ಎಲ್ಲ ನಿಮ್ಗೆ ರಿಮೋಟ್ ಇದೆ. ಓಕೆ, ಗಾಡಿಯಲ್ಲಿ ನೋಡ್ಬೋದು ನೀವು. ಇಲ್ಲಿ ಕೀಲೆಸ್ ವೆಹಿಕಲ್ ಇದು, ರಿಮೋಟ್ ಬರೋದಿದೆ. ಒಂದೇ ನಿಮಿಷ, ನಾನು ಅಲ್ಲೇ ಬರ್ತೀನಿ, ಜನಕ್ಕೆ ತೋರಿಸ್ಬಿಡ್ತೀನಿ ಯಾವ ತರ ಬರುತ್ತಂತ. ಸೊ ಇದು ಹೊಸ ವರ್ಷನ ಸರ್ ಇದು? ಹೌದು, ವರ್ಷನ್ ಗಾಡಿ ಇದು. ಓಕೆ, ಈ ತರ ಎಲ್ಲಕ್ಕೂ ಕೀ ಬರುತ್ತೆ. ಇದು 2024 ಇಲ್ಲ 23 ಇದು. 23 ಗಾಡಿ ನೋಡ್ಬೋದು, ನೀಟಾಗಿ ಮೇಂಟೈನ್ ಆಗಿದೆ. ಬರೀ 5,000 ಓಡಿದೆ ಅಷ್ಟೇ ಗಾಡಿ. ಬರೀ 5,000 ಓಡಿದೆ. ಓಕೆ, ಗಾಡಿ ರಿಮೋಟ್ ಎಲ್ಲ ಇದೆ ಗಾಡಿದು. ನಿಮ್ಗೆಲ್ಲ ಶೋರೂಮ್ ಬೇಕಾದ್ರೂ ಚೆಕ್ ಮಾಡಿಸ್ಕೊಬಹುದು. ಜಿನಿಯಾನ್ ನಮ್ಮ ಹತ್ರ. ಪ್ರೈಸಿಂಗ್ ಸರ್ ಇದು ಬಂದು 195 ಹೇಳ್ತೀನಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 95,000. ಹೊಸದು ಎಷ್ಟಿದೆ ಸರ್ ಇದು? ಸರ್ ಹೊಸದು 125 ಇದೆ. 1,25,000. ಇನ್ನೊಂದಿರೋದು ಸರ್ ಡಿಯೋ? ಸರ್ ಇದು 19 ಮಾಡೆಲ್ DX. ಇದು ಇನ್ನೊಂದು ಹೇಗೆ ನಡೀತಿದೆ ಕ್ರೇಜ್. ಸಿಂಗಲ್ ಓನರ್ ಗಾಡಿ. ಪ್ರೈಸಿಂಗ್ ಸರ್ ಇದು ಬಂದು 70,000 ಹೇಳ್ತಾ ಇದ್ದೀನಿ. 165 ವರೆಗೂ ಮುಗಿಸ್ಕೊಡ್ತೀನಿ ಸರ್. ಓಕೆ, ಕೀವೇ ಸರ್ ಇದು ನೋಡ್ಬೋದು ನೀವು. ಲಾಸ್ಟ್ ಟೈಮು ಒಂದು ಸಾರಿ ಕವರ್ ಮಾಡಿದ್ರಿ. ನಮಗೆ ತುಂಬ ಜನ ಕಾಲ್ ಮಾಡಿದ್ರು ಈ ಗಾಡಿಗೆ ನಿಮ್ಮ ಕಡೆಯಿಂದ. ಫುಲ್ಲಿ ಸೆನ್ಸರ್ ಗಾಡಿ, 300cc ಗಾಡಿ ಇದು. ಡಬಲ್ ABS ಬರುತ್ತೆ. ಇದು ಗ್ರಿಪ್ಪರ್ಸ್ ಎಲ್ಲ ಹೀಟ್ ಆಗುತ್ತೆ ಗಾಡಿದು. ಸೇಮ್ BMW ಕಾಪಿ ತರ ಮಾಡಿದ್ದಾರೆ. ಇದನ್ನ ತಗೊಂಡು ಲಾಂಗ್ ಟ್ರಿಪ್ ಹೋಗ್ಬೋದಲ್ವಾ? ಆರಾಮಾಗಿ ಹೋಗ್ಬೋದು ಸರ್. ಒಂಚೂರು ನಿಮ್ಗೆ ಬೋರ್ ಏನೂ ಆಗಲ್ಲ. ಕಂಫರ್ಟ್ನೆಸ್ ನಿಮ್ಗೆ
ಚಳಿ ಇದರಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಇರುತ್ತೆ ಸರ್? ಆರಾಮಾಗಿ 160 ಹಿಡಿಯುತ್ತೆ ಸರ್. 160 ಹೋಗುತ್ತಾ? 160 ಹೋಗುತ್ತೆ. ಗಾಡಿ ಶೇಕ್ ಆಗುತ್ತಾ? ಏನು ಶೇಕ್ ಆಗಲ್ಲ ಸರ್, ಆರಾಮಾಗಿ 160 ಹೋಗ್ಬೋದು. ಯಾಕಂದ್ರೆ ಡಿಯೋಗಳೆಲ್ಲ ಒಂದು 80-90 ಶೇಕ್ ಆಗುತ್ತೆ, ಇದು ಶೇಕ್ ಆಗಲ್ಲ. ನೋಡ್ಬೋದು ನೀವು ರಿಮೋಟ್ ಇದ್ರದ್ದು ನೋಡಿ, ಎಲ್ಲ ರಿಮೋಟ್ಸ್ ಎಲ್ಲ ಇದೆ ಗಾಡಿದು. ಓಕೆ, ರಿಮೋಟ್ ಇಂದ ಗಾಡಿ ಆಪರೇಟ್ ಮಾಡ್ಬೇಕು. ಇದನ್ನು ಕೀಲೆಸ್. ಇದು ಪ್ರೈಸಿಂಗ್ ಸರ್ ಇದು ಬಂದು 360 ಇದೆ ಹೊಸದು. ನನ್ನ ಹತ್ರ ಬರೀ 275 ಗೆ ಕೊಡ್ತೀನಿ ಸರ್. 2,75,000 ಗೆ 22 ಮಾಡಲ್. ಓಕೆ, ಹಾಗೆ ಅಲ್ಲಿ 4 ಗಾಡಿ ನಿಂತಿದೆ, ಅದರ ಪ್ರೈಸಿಂಗ್ ಅಷ್ಟೇ ಹೇಳ್ಬಿಡಿ ಸರ್. ಇವೆಲ್ಲ ಕಾಮನ್ ಗಾಡಿ ನಿಮ್ಮ ಹತ್ರ ಇರೋದು, ಆ ಪ್ರೈಸಿಂಗ್ ಹೇಳಿ ಸರ್. ಇದು ಬಂದು FZ 19 ಮಾಡಲ್. ಇದು ಇದು ಒಂದು 80,000 ಹೇಳ್ತಾ ಇದೀನಿ. ಅದು ಹಿಮಾಲಯ 16 ಮಾಡಲ್, ಫುಲ್ಲಿ ಜಿನಿಯನ್ ಮೇಂಟೈನ್ ಆಗಿದೆ. ಅದನ್ನು 145 ಗೆ ಮುಗಿಸ್ಕೊಡ್ತೀನಿ. ಕಮಾಂಡೋ 18 ಮಾಡಲ್, ಬರೀ 7,000 ನೋಡಿದೆ. ಶೋರೂಮ್ ಟೈರ್ಸ್ ಇದೆ ಇನ್ನು. ಓಕೆ, ಬರೀ 85,000 ಗೆ ಕೊಡ್ತೀನಿ. X Plus ನಿಮಗೆ ಕಲರ್ ಕಾಂಬಿನೇಷನ್ 3 ಸಿಗ್ತಿದೆ. ಅಂಡ್ ಫಸ್ಟ್ ಒನ್ ವೈಟ್ ಕಲರ್ ಹೋಗೋಣ ಸರ್. ಸರ್ ಇದು ಬಂದು 22 ಮಾಡಲ್. ಇದು ಓಕೆ, ಇದು ಬಂದು 135 ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಇದು 20 ಮಾಡಲ್ 115 ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಓಕೆ, ಅದು 19 ಮಾಡಲ್, ಅದು 85 ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಓಕೆ, ಹಾಗೆ ರಾಯಲ್ ಎನ್ಫೀಲ್ಡ್ ಹೋಗೋದಾದ್ರೆ ಸರ್ ಇದು ಬಂದು ಮ್ಯಾಗ್ವಿಲ್ ಗಾಡಿ. ನೋಡ್ಬೋದು ಎಲ್ಲ ಫುಲ್ ನಿಮ್ಗೆ ಇದಾಕಿದ್ದಾರೆ, ಲೈಟ್ಸ್ ಎಲ್ಲ, ಬಂಪರ್ ಕ್ರಾಸ್ ಗಾರ್ಡ್ ಎಲ್ಲ ಹಾಕಿದ್ದಾರೆ ಈ ಗಾಡಿಗೆ. ಈ ಗಾಡಿ ಮ್ಯಾಗ್ವಿಲ್ದು 2020 ಮಾಡಲ್, 2 lakhs ಹೇಳ್ತಾ ಇದೀನಿ, ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಓಕೆ, 2020 ಮಾಡಲ್, 2020 ಮ್ಯಾಗ್ವಿಲ್, ಫೋಕ್ಸ್ ವೀಲ್ ಅಲ್ಲ. ಓಕೆ, ಸೊ ಹಾಗೆ ಇನ್ನೊಂದಿರೋದು ಸರ್ ಕೀವೇನಾ ಇದು? ಸರ್ ಇದು ಬಂದು ಕೀವೆ 300cc ಹೊಸದ್ ಬಂದಿರೋದು. ಓಕೆ, ಒಂದು 1500 ಓಡಿದೆ, ಒಂದು 7000 ಓಡಿದೆ. ಇದು ಬಂದು 360 ಇತ್ತು ಅವಾಗ, ಇವಾಗ ಸ್ವಲ್ಪ ಪ್ರೈಸ್ ಡೌನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಹತ್ರ 245 ಗೆ ಇದೆ ಸರ್. 2,45,000. 2,45,000 360 ಗಾಡಿ 2,45,000 ಗೆ ಕೊಡ್ತೀನಿ. ಇದು ಅದನ್ನು 2,45,000 ಗೆ ಕೊಡ್ತೀನಿ. ಸೊ ಗಾಡಿ ಓಡಿರೋದು ಆಗೋದಿಲ್ಲ ಅಂದ್ರೆ ಇದು 1500 ಓಡಿದೆ, ಇದು ಅದು 7,000 ಓಡಿದೆ. 7,000 ಓಡಿದೆ, ಬಟ್ ಪ್ರೈಸಿಂಗ್ ಸೇಮ್ ಪ್ರೈಸ್. R15 ಅಲ್ಲಿ 3 ಗಾಡಿ ಇದೆ, ರೆಡ್, ಬ್ಲಾಕ್ ಅಂಡ್ ಬ್ಲೂ. ಸರ್ ಫಸ್ಟ್ ಒನ್ ಬ್ಲಾಕ್ ಅಲ್ಲಿ ಹೋಗೋಣ. ಸರ್ ಬ್ಲಾಕ್ ಬಂದು 22 ಮಾಡಲ್, ಬರೀ 8,000 ಓಡಿದೆ. ಶೋರೂಮ್ ರೆಕಾರ್ಡ್ ಗಾಡಿ, ಸಿಂಗಲ್ ಓನರ್. 185 ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 1,85,000 ನೆಗೋಷಿಯೇಟ್ ಆಗುತ್ತೆ. ಇನ್ನೊಂದು ಇದೂನು 22 ಮಾಡಲ್, ಇದು 7,000 ಓಡಿದೆ. ಇದೂನು ಶೋರೂಮ್ ರೆಕಾರ್ಡ್ ಗಾಡಿ. ನಿಮ್ಗೆ ಇದು ಬಂದು 190 ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಕ್ವಿಕ್ ಶಿಫ್ಟರ್ ಬರುತ್ತೆ ಇದು. ಓಕೆ, ಇದು ಬಂದು ರೆಡ್ 23 ಮಾಡಲ್. ಇದು ಬರೀ ನಿಮ್ಗೆ 3,000 ಓಡಿದೆ ಅಷ್ಟೇ ಗಾಡಿ. ಅದು ಬರೀ 3,000 ಓಡಿದೆ. 195 ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಫೆರಾರಿ ರೆಡ್ ಅಲ್ವಾ? ಕಂಪನಿಯಿಂದ ಅದೇ ಕಲರ್? ಕಂಪನಿಯಿಂದ ಅದೇ ಕಲರ್, ಹೊಸದ್ ಬಂದಿರೋದು. ಓಕೆ, ಫೆರಾರಿ ರೆಡ್ ಆಗಿರುತ್ತೆ, ನೋಡಬಹುದು ಅದೇ ಕಲರ್, ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಹಾಗೆ ಪಲ್ಸರ್ ಅಲ್ಲಿ ಹೋಗೋದಾದ್ರೆ NS 200 ಒಂದಿರೋದು. ಪ್ರೈಸಿಂಗ್ ಸರ್ 18 ಮಾಡಲ್, ಇದು ಸಿಂಗಲ್ ಓನರ್, 190,000 ಗೆ ಮುಗಿಸ್ಕೊಡ್ತೀನಿ ಸರ್. 90,000. ಓಕೆ, ಇದು MT, ಇದು MT 21 ಮಾಡಲ್. ಇದು ಓಕೆ, ಇದು ಬಂದು 155 ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಡಾಮಿನಾರ್ 18 ಮಾಡಲ್ 125 ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಮಾಡ್ಕೊಂಡು 18 ಮಾಡಲ್ ಅದು. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದು KTM ಇರೋದು ಸರ್. ಸರ್ ಇದು ಬಂದು 15 ಮಾಡಲ್, 24,000 ಓಡಿದೆ ಗಾಡಿ. ತುಂಬಾ ರೇರ್ ಆಗಿ ಸಿಗ್ತಾ ಇರೋದು ನಮಗೂ ಗಾಡಿ. ಇದು BS3 390 15 ಮಾಡಲ್, 145 ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಗಾಡಿ. ಓಕೆ, ಸೊ ಇನ್ನೊಂದು ಬೂಜಾ ಇರೋದು ಹೇಳಿ. ಇನ್ನೊಂದು ಬೂಜಾ 13 ಮಾಡಲ್, ಫುಲ್ಲಿ ಶೋರೂಮ್ ಮೇಂಟೈನ್, ಬರೀ 16,000 ಓಡಿದೆ. ಬ್ರಾಕ್ಸ್ ಎಕ್ಸಾಸ್ಟ್ ಇದೆ, ಫುಲ್ ಸಿಸ್ಟಮ್ ನಿಮ್ಗೆ ನೋಡ್ಬೋದು. ಗಾಡಿಯಲ್ಲಿ ಸಿಂಗಲ್ ಎಕ್ಸಾಸ್ಟ್ ಮಾಡಿದ್ದಾರೆ, ಆ ಸೈಡ್ ನಿಮ್ಗೆ ನೋಡ್ಬೋದು. ಸ್ಟಾಕ್ ಸೈಲೆನ್ಸರ್ಸ್, ಬೆಂಡ್ ಪೈಪ್ಸ್ ಎಲ್ಲ ಕೊಡ್ತೀನಿ ನಿಮ್ಗೆ. ಓಕೆ, ಗಾರ್ಡ್ ಹಾಕಿದ್ದಾರೆ ಅಂಡ್ ನೋಡ್ಬೋದು, ಟ್ಯಾಂಕ್ ಗಾರ್ಡ್, ಟ್ಯಾಂಕ್ ಪ್ಯಾಡ್ಸ್ ಎಲ್ಲ ಹಾಕಿದ್ದಾರೆ ನಿಮ್ಗೆ. ಓಕೆ, ಇಂಜಿನ್ ಗಾರ್ಡ್ ಹಾಕಿದ್ದಾರೆ, ನೋಡ್ಬೋದು ನೀವು ಕೆಳಗಡೆ. ಓಕೆ, ಎಷ್ಟು ಓಡಿದೆ ಗಾಡಿ? ಸರ್ ಬರೀ 16,000 ಓಡಿದೆ, ವಿತ್ ಶೋರೂಮ್ ರೆಕಾರ್ಡ್. ಇದನ್ನು ಪ್ರೈಸಿಂಗ್ 1095 ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ ಎಷ್ಟು ಆಗ್ಬೋದು ಸರ್? ಫೈನಲ್ ಆಗಿ ಒಂದು 1075 ಗೆ ಬೇಕಾದ್ರೆ ಮುಗಿಸ್ಕೊಡ್ತೀನಿ. ಓಕೆ, ಹಾಗೆ ಬನ್ನಿ ಸರ್ GT ಒಂದಿರೋದು. ಸರ್ ಇದು ಬಂದು ಇಂಟರ್ಸೆಪ್ಟರ್. ಇದು ನೋಡ್ಬೋದು ನೀವು, 22 ಮಾಡಲ್, ಫುಲ್ಲಿ ನಿಮ್ಗೂ ಇದನ್ನು ಶೋರೂಮ್ ರೆಕಾರ್ಡ್ ಆಗಿದೆ ಗಾಡಿ ಎಲ್ಲ. ಗಾಡಿ ಮೇಂಟೈನ್ ನೋಡ್ಕೊಳ್ಳಿ ನೀವು ಯಾವ ತರ ಮಾಡಿದ್ದಾರೆ ಅಂತ. ಓಡಿರೋದು ಸರ್ ಇದು ಬರೀ ನಿಮ್ಗೆ ಒಂದು 6,000 ಓಡಿದೆ ಅಷ್ಟೇ. ಇದು ಪ್ರೈಸಿಂಗ್ ಸರ್ ಇದು ಬಂದು 275 ಹೇಳ್ತಾ ಇದ್ದಾರೆ. 2,75,000 ಫುಲ್ಲಿ ಶೋರೂಮ್ ರೆಕಾರ್ಡ್ ವೆಹಿಕಲ್ ಇದು. ಓಕೆ, ಹಾಗೆ ನಿಂಜಾ ಒಂದಿರೋದು ಸರ್, ಬನ್ನಿ. ಇದು ಮಿಂಜಾ ನೋಡಿ 22 ಮಾಡಲ್. ಇದು ಇದನ್ನು ಫುಲ್ ಶೋರೂಮ್ ರೆಕಾರ್ಡ್ ವೆಹಿಕಲ್, ಬರೀ 7,000 ಓಡಿದೆ ಅಷ್ಟೇ ನಿಮ್ಗೆ ಗಾಡಿ ಇದು. ಓಕೆ, ಇದರಲ್ಲಿ ತುಂಬಾ ಆಕ್ಸೆಸರಿ ನಿಮ್ಗೆ, ವೈಸರ್, ಇದು ಗಾರ್ಡ್ಸ್ ಎಲ್ಲ ಆಗಿದ್ದಾರೆ ನಿಮ್ಗೆ, ನೋಡ್ಬೋದು ಗಾಡಿ ನೀವು. ಪ್ರೈಸಿಂಗ್ ಸರ್ ಇದು ಬಂದು ನಿಮ್ಗೆ 310 ಹೇಳ್ತಾ ಇದ್ದಾರೆ, ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ.